ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಕ್ಷಿತಾ. ಇವತ್ತೇನಂದರೆ ನೀವೇ ನೋಡ್ಬೋದು, ಇಲ್ಲಿ ವಾಲ್ ಮೇಲೆ ಕ್ರಯನ್ಸ್ ಮಾರ್ಕ್ಸ್ ಇದೆ. ಇದನ್ನು ಯಾವ ಥರ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ನೋಡಿ, ಇಲ್ಲೂ ಇದೆ. ಇನ್ನು ಬನ್ನಿ ನಾನು ತೋರಿಸ್ತೀನಿ. ಎಲ್ಲ ಮಕ್ಕಳಿದ್ದ ಮನೇಲಿ ಇದೆಲ್ಲ ಕಾಮನ್, ಯಾಕಂದರೆ ಮಕ್ಕಳೆಲ್ಲ ಗೋಡೆ ಮೇಲೆ ಹಾಕ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಇದು ನಿಮಗೆ ಯೂಸ್ಫುಲ್ ಆಗಲಿ ಅಂತ. ನೋಡಿ, ಇಲ್ಲೂ ನೀವು ನೋಡ್ಬೋದು, ಇಲ್ಲೂ ಇದೆ ನೋಡಿ, ಆರೆಂಜ್ ಕಲರ್ ಮಾಡಿದ್ದಾರೆ. ತುಂಬ ಕಡೆ ಇದೆ, ಬಟ್ ನಾನು ಟ್ರಯಲಿಗೋಸ್ಕರ ಕೆಲವು ರಿಮೂವ್ ಮಾಡಿದ್ದೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಾನೊಂದು ಬೌಲಿಗೆ ಬೇಕಿಂಗ್ ಸೋಡಾ ಅಂದರೆ ಸೋಡಾ ಪೌಡರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ವಿನೆಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ವಿಮ್ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಓಲ್ಡ್ ಟೂತ್ ಬ್ರಷ್ ಇದ್ದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲ ಮಾರ್ಕ್ಸ್ ಇದೆ ಅಲ್ಲೆಲ್ಲ ಇದನ್ನು ಫಸ್ಟಿಗೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಒಂದು ಕೋಟ್. ಆಮೇಲೆ ಸೆಕೆಂಡ್ ಕೋಟಲ್ಲಿ ಮತ್ತೆ ಅದರ ಮೇಲೆ ರಬ್ ಮಾಡ್ತಾ ಬನ್ನಿ. ನಿಮಗೆ ಆವಾಗ ಇರುವ ಈ ಕಲೆ ಎಲ್ಲ ನೋಡಿ ನೀಟಾಗಿ ಕ್ಲೀನ್ ಆಗ್ತಾ ಬರುತ್ತೆ. ಫಸ್ಟಿಗೆ ಒಂದು ಕೋಟ್ ಸುಮ್ಮನೆ ನೀರನ್ನು ಈ ಥರ ಈ ಪೇಸ್ಟನ್ನು ಅಪ್ಲೈ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ನೋಡಿ ಅದರ ಮೇಲೆ ಮತ್ತೆ ರಬ್ ಮಾಡ್ತಾ ಬರಬೇಕಾದ್ರೆ ಈ ಥರ ನೋಡಿ ಎಲ್ಲ ಕ್ಲೀನ್ ಆಗ್ತಾ ಬರುತ್ತೆ. ನೋಡಿ, ಇವಾಗ ಎಲ್ಲ ರಬ್ ಮಾಡಿದ್ದೀನಿ ಸ್ವಲ್ಪ. ಇವಾಗ ಈ ಥರ ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಇದನ್ನು ರಬ್ ಮಾಡಿದ್ರೆ ನೋಡಿ ಈ ಥರ ಒಲಿಸಿದ್ರೆ ಸಾಕು. ಸ್ವಲ್ಪ ಒದ್ದೆ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಇವಾಗ ನೋಡಿ ಫುಲ್ ಕ್ಲೀನ್ ಆಯಿತು. ಪೇಂಟ್ ಏನು ಹೋಗಲ್ಲ. ಇವಾಗ ಮತ್ತೆ ಬೇರೆ ಕಡೆ ಎಲ್ಲ ಇದ್ದಲ್ಲೆಲ್ಲ ನಾನು ಈ ಥರ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಪೆನ್ಸಿಲ್ ಮಾರ್ಕ್ಸ್ ಇರ್ಬೋದು, ಪೆನ್ ಮಾರ್ಕ್ಸ್ ಇರ್ಬೋದು, ಯಾವ ಮಾರ್ಕ್ಸ್ ಇದ್ರೂ ಈ ಥರ ಈ ಪೇಸ್ಟ್ ಅಪ್ಲೈ ಮಾಡಿಕೊಂಡು ಮಾಡೋದ್ರಿಂದ ಎಲ್ಲ ಕಲೆ ಕೂಡ ರಿಮೂವ್ ಆಗುತ್ತೆ. ತುಂಬ ಕಷ್ಟನೇ, ಯಾಕಂದರೆ ತುಂಬ ಕಡೆ ಮಾಡಿದರೆ ಕೈ ನೋವು ಬರುತ್ತೆ ರಬ್ ಮಾಡಿ. ಸೊ ನಮ್ಮನೇಲಿ ತುಂಬಾ ಮಾಡಿದ್ದು, ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿ ಆದಮೇಲೆ ಮತ್ತೆ ಸೇಮ್ ಪ್ರೊಸೀಜರ್ ಬಟ್ಟೆ ತೊಗೊಂಡ್ಬಿಟ್ಟು ಈ ಥರ ಒದ್ದೆ ಮಾಡಿಬಿಟ್ಟು ಒರೆಸಿದ್ರೆ ನೋಡಿ ಎಲ್ಲ ಕ್ಲೀನ್ ಆಗುತ್ತೆ. ಯಾವ ಪೇಂಟ್ ಕೂಡ ಹೋಗಲ್ಲ. ನೋಡಿ ಎಷ್ಟು ನೀಟಾಯಿತು ಅಂತ. ಸೊ ನೋಡ್ಬೋದು ನೀವೇ, ಇವಾಗ ಯಾವ ಕಲೆ ಕೂಡ ಇಲ್ಲ. ಇವಾಗ ನೀವೇ ನೋಡ್ಬೋದು, ಇಲ್ಲಿ ವಾಲಲ್ಲಿ ಯಾವ ಪೆನ್ಸಿಲ್ ಎಲ್ಲ ಕ್ರಯನ್ಸ್ ಮಾರ್ಕ್ಸ್ ಕೂಡ ಇಲ್ಲ, ಎಲ್ಲ ರಿಮೂವ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ಬಾಯ್.